ಇಲ್ಲಿ ನೋಡಿ. ಸೊ ಇಲ್ಲಿ ಸ್ಕ್ರ್ಯಾಚ್ ಆಗಿದೆ. ಸೊ ಇಲ್ಲಿನೂ ಸ್ಕ್ರ್ಯಾಚ್ ಆಗಿದೆ. ಸೊ ಇಲ್ಲಿನೂ ಸ್ಕ್ರ್ಯಾಚ್ ಆಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಅಗೇನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಯಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಿಲ್ಲ ಲಾಸ್ಟ್ ಟೈಮ್. ಸೊ ಕನ್ಸಿಸ್ಟೆನ್ಸಿ ಮಿಸ್ ಆಗ್ತಾ ಇದೆ. ಇನ್ಮೇಲೆ ಕನ್ಸಿಸ್ಟೆನ್ಸಿ ಅಪ್ಲೋಡ್ ಮಾಡ್ತೀನಿ, ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು. ಸೊ ಇವತ್ತು ಸಂಡೇ, ನಾನು NS 400 ಬೈಕ್ನ ವಾಷಿಂಗ್ ತೊಗೊಂಡು ಹೋಗಬೇಕು. ಸೊ ಕಂಪ್ಲೀಟ್ ಬೈಕ್ನ ವಾಶ್ ಮಾಡ್ಕೊಂಬರ್ತೀನಿ. ಸೊ ಎಲ್ಲ ಭಾಳ ಗಲೀಜಾಗೈತಿ. ಸೊ ಹಿಂದೆ ಬ್ಯಾಕ್ ಟೈರು ಮತ್ತು ಮಡ್ ಗಾರ್ಡು ಸೊ ಕಂಪ್ಲೀಟ್ ಸೊ ಡರ್ಟಿ ಆಗಿಬಿಟ್ಟೈತಿ. ಸೊ ಕಂಪ್ಲೀಟ್ ಹೊಲಸಾಗ್ಬಿಟ್ಟೈತಿ. ಸೊ ಮತ್ತು ಫ್ರಂಟ್ ವೀಲು ಬ್ಯಾಕ್ ವೀಲ್ ಕಂಪ್ಲೀಟ್ ಎಲ್ಲ ಹೊಲಸಾಗೈತಿ. ಲಾಂಗ್ ಡ್ರೈವ್ ತೊಗೊಂಡೋಗಿದ್ದೆ. ಸೊ ಬೆಂಗಳೂರು ಟು ಬಿಜಾಪುರ 600 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ ಬೈಕ್ನ. ಸೊ ಕಂಪ್ಲೀಟ್ ಹೊಲಸಾಗ್ಬಿಟ್ಟೈತಿ ಬೈಕ್. ಸೊ ಇವತ್ತು ಆ NS 400 ಬೈಕಿನ ವಾಷಿಂಗ್ ಕೊಟ್ಟು ಫುಲ್ ಕ್ಲೀನ್ ಮಾಡಿಸಿ ರೆಡಿ ಮಾಡೋಣ ಬೈಕ್ನ. ಸೊ ಬಿಜಾಪುರದಲ್ಲಿ ಸೊ ಬೈಕನ್ನು ಕೆಡವಿದ್ದೆ. ಕೆಳಗಡೆ ಕ್ರ್ಯಾಶ್ ಗಾರ್ಡು ಮತ್ತು ರೈಟ್ ಸೈಡ್ ಹ್ಯಾಂಡಲ್ಗೆ ಸ್ವಲ್ಪ ಕ್ರ್ಯಾಕ್ ಬಿದ್ದೈತಿ. ಕ್ರ್ಯಾಕ್ ಆಗಿ ಸ್ವಲ್ಪ ಸ್ಕ್ರ್ಯಾಚ್ ಆಗೈತಿ. ಸೊ ಅದನ್ನು ಪೇಂಟ್ ಮಾಡಿ ಅದನ್ನೆಲ್ಲ ಪಾಲಿಷ್ ಮಾಡ್ಕೇಸಿ ಮತ್ತು ಫಿಕ್ಸ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ಸೊ ಕಂಪ್ಲೀಟ್ ಅದನ್ನು ತೋರಿಸಿ ನಿಮಗೆ ಯಾವ ಥರ ಮಾಡಬೇಕು ಅನ್ನೋದಿಲ್ಲ. ಲೆಟ್ಸ್ ಸ್ಟಾರ್ಟ್ ದ ಬೈಕ್. ಸೊ ಪೆಟ್ರೋಲು ಖಾಲಿ ಐತಿ, ಒಂದೇ ಪಾಯಿಂಟ್ ಐತಿ. ಅಟ್ಲೀಸ್ಟ್ 2 ಪಾಯಿಂಟ್ ಇರಬೇಕು ರಿಸರ್ವ್ ಒಳಗೆ. ಬೈಕ್ ಸ್ವಲ್ಪ ಹೆವಿ. ಯಪ್ಪ, ನ್ಯೂಟ್ರಲ್ ತೊಗೊಂಬರೋಣ. ಎಸ್, ಟು 3 ಮಿನಿಟ್ಸ್ ಫುಲ್ಲಿಂಗ್ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಇಂಜಿನಲ್ಲಿರುವ ಆಯಿಲ್ ಎಲ್ಲ ಸೆಪ್ರೇಟ್ ಆಗಬೇಕು ಎಲ್ಲ ಕಡೆ, ಮೂವಿಂಗ್ ಪಾರ್ಟ್ಸ್ ಕಡೆ. ಇಲ್ಲಾಂದರೆ ಡ್ರೈ ರನ್ ಆಗಿಬಿಡುತ್ತೆ ಇಂಜಿನ್ನು, ಸ್ಕ್ರ್ಯಾಚ್ ಬರೋ ಚಾನ್ಸ್ ಇರುತ್ತೆ. ಅಂದರೆ ಇಂಜಿನ್ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ಬೆಟರ್ ಫುಲ್ಲಿಂಗ್ ಸ್ಟಾರ್ಟ್ ಮಾಡಬೇಕು. ಏನಾದರೂ 2 to 3 ಡೇಸ್ನ ಬೈಕ್ನ ಹಾಗೆ ಪಾರ್ಕ್ ಮಾಡಿದರೆ. ಹೆವಿ ಜಪ್ಪುತ್ತೆ ಇದು ಗಾಡಿ. ಬೆಸ್ಟ್ ಎಕ್ಸ್ಪೀರಿಯನ್ಸು ಕೇಳ್ಬೋದು. ಡೈರೆಕ್ಟ್ ನಾನು ಸ್ಕೂಟಿಯಿಂದ ಈ ಬೈಕ್ಗೆ ಸ್ವಿಚ್ ಆಗಿರೋದು. ಮೊದಲು ಯಾವ ಬೈಕ್ ಹೊಡೆದು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಡ್ಯಾನ್ಸ್. ಸೊ ಬೈಕ್ ವಾಷಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇವಾಗ ಲೋ ಫ್ಯೂಲ್ ಐತಿ ನಂದು ಟ್ಯಾಂಕು. ಸೊ ಬರ್ರಿ, ಪೆಟ್ರೋಲ್ ಹಾಕೊಂಡು ಕೇಸಿ ವಾಪಸ್ ಮನೆ ಕಡೆ ಹೋಗಿ ಸ್ಕ್ರ್ಯಾಚ್ ಬಿದ್ದಿದೆ ಅಲ್ಲ ಕ್ರ್ಯಾಶ್ ಗಾಡಿಗೆ. ಸೊ ಅದನ್ನು ಫಿಕ್ಸ್ ಮಾಡಬೇಕು ಪೇಂಟ್ ಮಾಡಿ.
50. ಹಾಂ, ಬೈಕ್ ವಾಪಸ್ ನನ್ನ ಗ್ಯಾರೇಜ್ ಒಳಗಡೆ ಬಂತು. ಇಲ್ಲಿ ನೋಡಿ, ಸೊ ಇಲ್ಲಿ ಸ್ಕ್ರ್ಯಾಚ್ ಆಗಿದೆ, ಸೊ ಇಲ್ಲಿನೂ ಸ್ಕ್ರ್ಯಾಚ್ ಆಗಿದೆ, ಸೊ ಇಲ್ಲಿನೂ ಸ್ಕ್ರ್ಯಾಚ್ ಆಗಿದೆ. ಸೊ ಇದಕ್ಕೆ ಪೇಂಟ್ ಮಾಡ್ಬೇಕು ನಾವು, ಪೇಂಟ್. ಆನಂತರ ಬ್ಲ್ಯಾಕ್ ಸ್ಪ್ರೇ ಪೇಂಟ್ ಐತಿ. ಸೊ ಒಳಗಡೆ ಐತಿ, ಒಳಗಡೆ ಹೋಗಿ ತೊಗೊಂಬರ್ತೀನಿ. ಬ್ಲ್ಯಾಕ್ ಕಲರು ಸ್ಪ್ರೇ ಪೇಂಟು. ಸೊ ಎಲ್ಲರ ಬೈಕಿಗೆ ಮತ್ತು ನಿಮ್ಮ ಸ್ಕೂಟಿಗೆ ಸ್ಕ್ರ್ಯಾಚ್ ಆದರೆ ಸೊ ಇದು ಯೂಸ್ ಮಾಡ್ಬೋದು. ಸೊ ಕಂಪ್ಲೀಟ್ ನಿಮಗೆ ಒರಿಜಿನಲ್ ಪೇಂಟ್ ಏನಿರುತ್ತೆ ಬೈಕ್ ಮೇಲೆ, ಸೊ ಅದೇ ಥರ ಶೈನಿಂಗ್ ಕೊಡುತ್ತೆ. ಸೊ ಸ್ಪ್ರೇ ಪೇಂಟು ನಿಮಗೆ ಬ್ಲಿಂಕಿಟಲ್ಲಿ ಸಿಗುತ್ತೆ, ನಿಮ್ಗೆ ಫ್ಲಿಪ್ಕಾರ್ಟ್ಗಳು ಸಿಗುತ್ತೆ. ಸೊ ನಿಮ್ಗೆ ಲೋಕಲ್ ಶಾಪಲ್ಲಿ ಹೋಗಿ ಕೇಳಿದರೆ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಇದು. ಸೊ ಬರೀ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ನನ್ನ ಬೈಕಿಗೆ ಸ್ಕ್ರ್ಯಾಚ್ ಆಗಿದೆಲ್ಲ, ಸೊ ಇದನ್ನು ಯೂಸ್ ಮಾಡ್ಕೊಂಡು ಕೇಸಿ ಅದನ್ನು ಕವರ್ ಮಾಡಬೇಕು. ಬರ್ರಿ. ಸೊ ಜಸ್ಟ್ ಒಂದು ಪೇಪರ್ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಸ್ಪ್ರೇ ಮಾಡ್ತೀನಿ. ಸೊ ಇಲ್ಲಿ ಪೇಂಟ್ ಮತ್ತು ಸೊ ಇದ್ರ ಮೇಲೆ ಸುಟ್ಟು ಕೇಸಿ ಹಾಳಾಗಬಾರ್ದು. ಸೊ ನೆಕ್ಸ್ಟ್ ನೋಡಿ ಯಾವ ಥರ ಬರುತ್ತೆ ಪೇಂಟ್. ಎಕ್ಸಾಕ್ಟ್ ಒರಿಜಿನಲ್ ಪೇಂಟ್ ಏನಿರುತ್ತೆ ಅದೇ ಥರ ಶೈನಿಂಗ್ ಕೊಡುತ್ತೆ. ಎಸ್, it's done. ಇದು ಕಾಮನು ಬೈಕ್ ಸೊ ಬೆಳೆದು ಸೊ ನಿಮಗೆ ಜಾಸ್ತಿ ಇಂಪ್ಯಾಕ್ಟ್ ಆಗೋದು ಸೊ ಇಲ್ಲಿ ಮೆಜರ್ ಕಡೆ ಸೈಡು ಮತ್ತು ಇಲ್ಲಿ ಹ್ಯಾಂಡಲ್ ಬಾರು ಮತ್ತು ಇಲ್ಲಿ ಬ್ರೇಕ್ ಲಿವರ್ ಇರುತ್ತಲ್ಲ ಅಲ್ಲಿ. ಸೊ ಮೋಸ್ಟ್ ಎಫೆಕ್ಟ್ ಆಗೋದು ಇದೆ ಕ್ರ್ಯಾಶ್ ಗಾರ್ಡ್. ಸೊ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಇದು ಕಂಪ್ನಿಯಿಂದ ಬಂದಿರುವಂಥ ಕ್ರ್ಯಾಶ್ ಗಾರ್ಡ್ ಆಲ್ಮೋಸ್ಟ್ ಹೈ ಕ್ವಾಲಿಟಿನೇ ಇರುತ್ತೆ. ಸೊ ನಿಮಗೆ ಬೇಡಪ್ಪ ಅಂದರೆ ಕಂಪ್ಲೀಟ್ ಕವರ್ ಆಗೋಗಿ ನೀವು ಮಾಡಿಫಿಕೇಷನ್ ಮಾಡ್ಕೋಬೋದು. ಸೊ ಅದೊಂದು ನಿಮ್ಮದೊಂದು ಆಪ್ಷನ್ ಇರುತ್ತೆ. ಸೊ ಇದು ನಾರ್ಮಲಾಗಿ ಈ ಕ್ರ್ಯಾಶ್ ಗಾರ್ಡ್ ನಿಮಗೆ ಆಲ್ಮೋಸ್ಟ್ ಎನಫ್ ನಿಮಗೆ ಬೈಕ್ ಸೇಫ್ಟಿ ಮಾಡೋಕ್ಕೆ. ಸೊ ನಾನು 2 ಸಲ ಈ ಬೈಕ್ನ ಕೆಡವಿದ್ದೀನಿ, ಆದರೂ ನಿಮಗೆ ಯಾವುದೇ ಥರ ಇಲ್ಲಿ ಬಾಡಿ ಎಫೆಕ್ಟ್ ಆಗಿಲ್ಲ, ಇಂಜಿನ್ಗೆ ಎಫೆಕ್ಟ್ ಆಗಿಲ್ಲ. ಸೊ ಮೋಸ್ಟ್ ಇಂಪ್ಯಾಕ್ಟ್ ತೊಗೊಂಡಿದ್ದೆ ಈ ಹ್ಯಾಂಡಲು ಮತ್ತು ಈ ಕ್ರ್ಯಾಶ್ ಗಾರ್ಡ್. ಸೊ ಅದನ್ನು ರಿಕವರಿ ಮಾಡ್ಕೋಬೋದು. ಆಲ್ಮೋಸ್ಟ್ ಸ್ವಲ್ಪ ಕ್ರ್ಯಾಶ್ ಆಗಿದೆ. ಸೊ ಈ ಥರ ನೀವು ಪೇಂಟ್ ತೊಗೊಂಡ್ಕೇಸಿ ರಿಕವರಿ ಮಾಡ್ಕೋಬೋದು ಆರಾಮ್ಸೆ. ಈ ಸಣ್ಣ ಪುಟ್ಟ ಕ್ರ್ಯಾಶಸ್ನ ಪೂರ್ತಿ ಹೈ ಲೆವೆಲ್ ಏನಾದರೂ ಇಂಪ್ಯಾಕ್ಟ್ ಆಗಿದ್ರೆ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ, ಕ್ಲಚ್ ಲಿವರು, ಬ್ರೇಕ್ ಲಿವರು ಮತ್ತು ಈ ಕ್ರ್ಯಾಶ್ ಗಾರ್ಡ್ನ. ಸೊ ದಿಸ್ ಇಸ್ ಎನಫ್ ಅಂತ ನಾನು ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪು ಕಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್. ವಿಡಿಯೋ ನೆಕ್ಸ್ಟ್ ವಿಡಿಯೋ.